ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ, ನಾವಿವತ್ತು ಚುನಾವಣೆಗಳು ಮತ್ತು ಭಾರತೀಯ ಪಕ್ಷ ಪದ್ಧತಿಗಳನ್ನು ಓದ್ಕೊಳ್ಳೋಣ. ಇದು ರಾಜ್ಯಶಾಸ್ತ್ರದ 12ನೇ ಅಂದರೆ ಸೆಕೆಂಡ್ PUCನಲ್ಲಿ ಬರ್ತಕ್ಕಂತಹ ರಾಜ್ಯಶಾಸ್ತ್ರದ 2ನೇ ಅಧ್ಯಾಯವಾಗಿದೆ. ಇಲ್ಲಿ ಬರ್ತಕ್ಕಂಥ ನಾವು ಈ ವಿಡಿಯೋದಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಆ್ಯನ್ಯುವಲ್ ಎಕ್ಸಾಮ್ಗೆ ಬರ್ತಕ್ಕಂಥ 1 ಅಂಕದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ಇವತ್ತು ನೋಡ್ಕೊಂಡು ಹೋಗೋಣ. ಫಸ್ಟ್ನೇ ಪ್ರಶ್ನೆ, ಚುನಾವಣೆ ಪದದ ಮೂಲ ರೂಪ ಯಾವುದು ಅಂತ ಹೇಳ್ತಾರೆ. ಅದು ಏನಂದರೆ ಲ್ಯಾಟಿನ್ ಭಾಷೆಯ ಎಲಿಗೇರ್ ಎಂಬುದು ಚುನಾವಣೆ ಪದದ ಮೂಲ ಪದ ಆಗಿದೆ. ಇನ್ನು ಎರಡನೇ ಪ್ರಶ್ನೆ ಏನಂದರೆ ಚುನಾವಣೆ ಎಂದರೇನು. ಚುನಾವಣೆ ಅಂದರೆ ರಾಷ್ಟ್ರದ ಎಲ್ಲ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡುವಂತಹ ವಿಧಾನವನ್ನು ಚುನಾವಣೆ ಅಂತ ಕರೀತಾರೆ. ಈ ಪ್ರಶ್ನೆಯು ನೋಡಿ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ 3 ಸಾರಿ ರಿಪೀಟ್ ಆಗಿದೆ. ಇದು ಇಂಪಾರ್ಟೆಂಟ್ ಪ್ರಶ್ನೆ ಅಂತ ನಾವು ಹೇಳ್ಬೋದು. ಇನ್ನು ಮೂರನೇ ಪ್ರಶ್ನೆ ಯಾವುದಂದರೆ ಸಾರ್ವತ್ರಿಕ ಚುನಾವಣೆ ಎಂದರೇನು ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಇದಕ್ಕೆ ಉತ್ತರ ಏನಂದರೆ ಶಾಸನಸಭೆಗಳಿಗೆ ಪ್ರತಿನಿಧಿಗಳನ್ನು ಆರಿಸಲು ಆ ದೇಶದ ಎಲ್ಲ ಮತದಾರರು ಕಾಲಿಕವಾಗಿ ನಡೆಯುವ ಚುನಾವಣೆಗಳಲ್ಲಿ ಮತದಾನ ಮಾಡುವ ಪದ್ಧತಿಯನ್ನೇ ಏನಂತ ಕರೀತಾರೆ, ಸಾರ್ವತ್ರಿಕ ಚುನಾವಣೆ ಅಂತ ಕರೀತಾರೆ. ಇನ್ನು ನಾವು ನೆಕ್ಸ್ಟ್ ಪ್ರಶ್ನೆ 4ನೇ ಪ್ರಶ್ನೆ ಕಡೆಗೆ ಹೋಗೋಣ. ಉಪಚುನಾವಣೆ ಎಂದರೇನು. ಉಪಚುನಾವಣೆ ಅಂದರೆ ಶಾಸನಸಭೆಯ ಸದಸ್ಯರು ತಮ್ಮ ಅಧಿಕಾರಾವಧಿ ಮುಗಿಯುವ ಮುನ್ನವೇ ರಾಜೀನಾಮೆ ನೀಡಿದರೆ ಅಥವಾ ಇನ್ನಿತರ ಕಾರಣಗಳಿಂದ ಶಾಸನಸಭೆಯ ಸದಸ್ಯತ್ವವನ್ನು ಕಳೆದುಕೊಂಡರೆ ಆವಾಗ ಖಾಲಿಯಾದ ಆ ಸ್ಥಾನವನ್ನು ನಡೆಸಲು ಚುನಾವಣೆ ಮಾಡುವಂಥ ಚುನಾವಣೆಯನ್ನು ಏನಂತ ಕರೀತಾರೆ, ಉಪಚುನಾವಣೆ ಅಂತ ಕರೀತಾರೆ. ಇವಾಗ 5ನೇ ಪ್ರಶ್ನೆ ನಾವು ನೋಡೋಣ. ಮರು ಚುನಾವಣೆ ಅಂದರೆ ಏನು ಅಂತ. ಸಾರ್ವತ್ರಿಕ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಚುನಾವಣಾ ಅವ್ಯವಹಾರಗಳಿಂದ ಅಂದಿನ ಚುನಾವಣೆಗಳನ್ನು ರದ್ದು ಮಾಡಿಸಿ ಪುನಃ ಚುನಾವಣೆಗಳನ್ನು ನಡೆಸುವುದನ್ನೇ ಮರು ಚುನಾವಣೆ ಅಂತ ಕರೀತಾರೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಮಧ್ಯಂತರ ಚುನಾವಣೆ ಎಂದರೇನು ಅಂತ ನಾವು ಇವಾಗ ನೋಡ್ಕೊಳ್ಳೋಣ. ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದ ಸರ್ಕಾರ ತನ್ನ ಪೂರ್ಣ ಅಧಿಕಾರಾವಧಿ ಮುಗಿಯುವ ಮುನ್ನವೇ ನಾನಾ ಕಾರಣಗಳಿಂದ ಅಧಿಕಾರದಿಂದ ಕೆಳಗಿಳುವುದಾಗಿ ನಡೆಯುವ ಚುನಾವಣೆಯನ್ನು ಏನಂತಾರೆ, ಮಧ್ಯಂತರ ಚುನಾವಣೆ ಅಂತ ಕರೀತಾರೆ. ಇನ್ನು 7ನೇ ಪ್ರಶ್ನೆ, ಪ್ರತ್ಯಕ್ಷ ಚುನಾವಣೆ ಎಂದರೇನು. ಇದಕ್ಕೆ ಉತ್ತರ ಏನಂದರೆ ವಯಸ್ಕ ಮತದಾರರು ತಾವೇ ನೇರವಾಗಿ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳನ್ನು ರಹಸ್ಯವಾಗಿ ಮತ ಚಲಾಯಿಸಿ ಆಯ್ಕೆ ಮಾಡುವುದೇ ಪ್ರತ್ಯಕ್ಷ ಚುನಾವಣೆ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ 8ನೇ ಪ್ರಶ್ನೆ ಯಾವುದಂದರೆ ಪ್ರತ್ಯಕ್ಷ ಚುನಾವಣೆಗೆ ಒಂದು ಉದಾಹರಣೆಯನ್ನು ಕೊಡಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರತ್ಯಕ್ಷ ಚುನಾವಣೆಗೆ ಒಂದು ಉದಾಹರಣೆ ಯಾವುದಂದರೆ ಭಾರತದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳನ್ನು ಪ್ರತ್ಯಕ್ಷ ಚುನಾವಣೆಗಳಿಗೆ ಉದಾಹರಣೆಗಳಾಗಿವೆ. ಇನ್ನು ನೆಕ್ಸ್ಟ್ 9ನೇ ಪ್ರಶ್ನೆ, ಪರೋಕ್ಷ ಚುನಾವಣೆ ಎಂದರೇನು. ಪರೋಕ್ಷ ಚುನಾವಣೆ ಎಂದರೇನು. ಚುನಾವಣೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥನನ್ನು ಆಯ್ಕೆ ಮಾಡುವ ವಿಧಾನವನ್ನು ಏನಂತ ಕರೀತಾರೆ, ಪರೋಕ್ಷ ಚುನಾವಣೆ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ 10ನೇ ಪ್ರಶ್ನೆ, ಪರೋಕ್ಷ ಚುನಾವಣೆಗೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದ್ದಾರೆ. ಇಲ್ಲಿ ಭಾರತದ ರಾಷ್ಟ್ರಪತಿಗಳ ಚುನಾವಣೆಯನ್ನು ಏನಂತ ಕರೀತಾರೆ, ಪರೋಕ್ಷ ಚುನಾವಣೆ ಅಂತ ಕರೀತಾರೆ. ಇನ್ನು 11ನೆಯ ಪ್ರಶ್ನೆ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು. ಇದಕ್ಕೆ ಉತ್ತರ ಏನಂದರೆ ಒಂದು ನಿರ್ದಿಷ್ಟ ವಯಸ್ಸಿನ ಅರ್ಹತೆಯ ಆಧಾರದ ಮೇಲೆ ಮತದಾನದ ಹಕ್ಕನ್ನು ನೀಡುವುದೇ ಏನಂತ ಕರೀತಾರೆ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರೀತಾರೆ. ಇನ್ನು 12ನೇ ಪ್ರಶ್ನೆ, ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ ವಯೋಮಿತಿ ಎಷ್ಟಿರಬೇಕು ಅಂದರೆ ಉತ್ತರ 18 ವರ್ಷ. ಇದು ನೋಡಿ ಪ್ರೀವಿಯಸ್ ಇಯರ್ ಕ್ವಶನ್ನಲ್ಲಿ ಜೂನ್ 2018ಗೆ ಬಂದಿದೆ. ಇನ್ನು ನೆಕ್ಸ್ಟು 13ನೆಯ ಪ್ರಶ್ನೆ, ಭಾರತದ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರಿರ್ತಾರೆ. ಎಷ್ಟಿರ್ತಾರೆ ಅಂದರೆ 3 ಜನ ಸದಸ್ಯರಿರ್ತಾರೆ. ಇದು ಕೂಡ ಮಾರ್ಚ್ 2018ರಲ್ಲಿ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಆಗಿದೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಭಾರತದ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ನೆಕ್ಸ್ಟ್, ಭಾರತದ ಚುನಾವಣಾ ಆಯೋಗದ ಆಯುಕ್ತರು ಅಧಿಕಾರಾವಧಿ ಎಷ್ಟಿರುತ್ತದೆ ಅಂದರೆ 6 ವರ್ಷ ಇರುತ್ತೆ. ಇನ್ನು 16ನೇ ಪ್ರಶ್ನೆ,
ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರಂದರೆ ಪ್ರಸ್ತುತ 2021ರಲ್ಲಿ ಅವರು ಬಂದಿದ್ದಾರೆ. ಅವ್ರು ಯಾರಂದರೆ ಶಶಿಚಂದ್ರ ಅಂತ. ಇದು ಕೂಡ ಒಂದು ಸಾರಿ ಕ್ವಶನ್ ರಿಪೀಟ್ ಆಗಿದೆ, ಇದು ಕೂಡ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟು EMVಯನ್ನು ಏನು ಮಾಡಿ ವಿಸ್ತೃತ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಇದರದ್ದು ವಿಸ್ತೃತ ರೂಪ ಯಾವುದಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ, ಅಂದರೆ ವಿದ್ಯುನ್ಮಾನ ಮತಯಂತ್ರ ಅಂತ ಇಲ್ಲಿ ನಾವು ಹೇಳ್ಬೋದು. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ನೆಕ್ಸ್ಟ್ 18ನೇ ಪ್ರಶ್ನೆ EPICಯನ್ನು ವಿಸ್ತರಿಸಿ ಬರೆಯಿರಿ ಅಂತ ಇಲ್ಲಿ ಹೇಳಿದ್ದಾರೆ. ಇದರದ್ದು ವಿಸ್ತೃತ ರೂಪ ಯಾವುದಂದರೆ ಎಲೆಕ್ಟೋರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಇಲ್ಲಿ ನಾವು ಹೇಳ್ತೇವೆ. ಇದರದ್ದು ವಿಸ್ತೃತ ರೂಪ ಕನ್ನಡದಲ್ಲಿ ಏನಂದರೆ ಮತದಾರರ ಗುರುತಿನ ಚೀಟಿಯನ್ನು EPIC ಚೀಟಿ ಅಂತ ಕರೀತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಇದನ್ನು ಜಾಸ್ತಿ ಸಲ ಕೇಳಿದ್ದಾರೆ, ಇದನ್ನು ನೋಡ್ಕೊಳ್ಳಿ. ಮತದಾರರ ಗುರುತಿನ ಚೀಟಿ ಎಂದರೇನು ಅಂದರೆ ಇದರ ಉತ್ತರ ಏನಂದರೆ ಚುನಾವಣಾ ಭ್ರಷ್ಟಾಚಾರ ಮತ್ತು ನಕಲಿ ಮತದಾನವನ್ನು ತಡೆಯುವ ಉದ್ದೇಶದಿಂದ ಜಾರಿಗೆ ತಂದಂಥ ಚೀಟಿಯನ್ನು ಏನಂತ ಕರೀತಾರೆ, ಮತದಾರರ ಗುರುತಿನ ಚೀಟಿ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ 20ನೇ ಪ್ರಶ್ನೆ ವಿದ್ಯುನ್ಮಾನ ಮತಯಂತ್ರ ಎಂದರೇನು? ವಿದ್ಯುನ್ಮಾನ ಮತಯಂತ್ರ ಎಂದರೇನು? ಇದಕ್ಕೆ ಉತ್ತರ ಹಳೆಯ ವ್ಯವಸ್ಥೆಯಾದ ಪತ್ರಗಳು ಮತ್ತು ಮತಪೆಟ್ಟಿಗೆಗಳಿಂದ ಉಂಟಾದ ಲೋಪದೋಷಗಳನ್ನು ನಿವಾರಿಸಿ ಅದಕ್ಕೆ ಪೂರಕವಾಗಿ ಚುನಾವಣೆಯಲ್ಲಿ ಮತದಾನ ಮಾಡಲು ಬಳಸುವ ಆಧುನಿಕ ಯಂತ್ರಗಳನ್ನು ಏನಂತ ಕರೀತಾರೆ, ವಿದ್ಯುನ್ಮಾನ ಮತಯಂತ್ರಗಳಂತ ಕರೀತಾರೆ. ನೆಕ್ಸ್ಟ್ 21ನೇ ಪ್ರಶ್ನೆ ರಾಜಕೀಯ ಪಕ್ಷಗಳು ಎಂದರೇನು? ಇದಕ್ಕೆ ಉತ್ತರ ಒಂದು ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರ್ತಕ್ಕಂಥ ಜನಸಮೂಹವನ್ನೇ ಏನಂತ ಕರೀತಾರೆ, ರಾಜಕೀಯ ಪಕ್ಷ ಅಂತ ಕರೀತಾರೆ. ಇನ್ನು 22ನೇ ಪ್ರಶ್ನೆ ಭಾರತದಲ್ಲಿ ಎಂಥ ಪಕ್ಷ ಪದ್ಧತಿ ಇದೆ ಅಂದರೆ ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ. ಇಲ್ಲಿ ದ್ವಿಪಕ್ಷ ಪದ್ಧತಿ ಥರ ಯಾವುದೂ ಇಲ್ಲ, ಎಷ್ಟು ಬೇಕಾದಷ್ಟು ನಾವು ಪಕ್ಷಗಳನ್ನು ಕಟ್ಟಿಕೊಳ್ಳಬಹುದು. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ರಾಷ್ಟ್ರೀಯ ಪಕ್ಷ ಎಂದರೇನು? ಇಲ್ಲಿ ರಾಷ್ಟ್ರದ ಅಖಂಡತೆ, ಏಕತೆ, ಸಮಗ್ರತೆ ಮತ್ತು ಹಿತಾಸಕ್ತಿಯನ್ನು ಕಾಪಾಡಲು ಅಸ್ತಿತ್ವಕ್ಕೆ ಬಂದಿರುವ ಪಕ್ಷವೇ ಏನಂತ ಕರೀತಾರೆ, ರಾಷ್ಟ್ರೀಯ ಪಕ್ಷ ಅಂತ ಕರೀತಾರೆ. ಇನ್ನು 24ನೇ ಪ್ರಶ್ನೆ ಪ್ರಾದೇಶಿಕ ಪಕ್ಷ ಎಂದರೇನು? ಇದಕ್ಕೆ ಉತ್ತರ ಏನಂದರೆ ಒಂದು ನಿರ್ದಿಷ್ಟ ನೆಲ, ಜಲ, ಪರಿಸರ, ಭಾಷೆಗಳನ್ನು ರಕ್ಷಿಸಲು ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಪಕ್ಷಗಳೇ ಏನು, ಪ್ರಾದೇಶಿಕ ಪಕ್ಷಗಳು ಅಂತ ನಾವು ಕರಿಬೋದು. ಇನ್ನು 25ನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರಂತ ಇಲ್ಲಿ ಕೇಳಿದ್ದಾರೆ. ಇದರದ್ದು ಸ್ಥಾಪಕರು ಯಾರಂದರೆ A.O. ಹ್ಯೂಮ್ ಅಂತ ಬರ್ತಾರೆ. ನೆಕ್ಸ್ಟ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವಾಗ ಅಸ್ತಿತ್ವಕ್ಕೆ ಬಂದಂದರೆ 1885ರಲ್ಲಿ ಅಸ್ತಿತ್ವಕ್ಕೆ ಬಂತು. ಇನ್ನು ನೆಕ್ಸ್ಟ್ NDAಯನ್ನು ವಿಸ್ತರಿಸಿ. NDA ಅಂದರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಂತ. ಇದನ್ನು ಕನ್ನಡದಲ್ಲಿ ವಿಸ್ತೃತ ಮಾಡಿದರೆ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಅಂತ ಕರಿಬೋದು. ಇದು ಇಂಪಾರ್ಟೆಂಟು, ಇದು ಕೂಡ ಒಂದ್ಸರಿ ಕ್ವಶನ್ನ ಕೇಳಿದ್ದಾರೆ. ಇನ್ನು 28ನೇ ಪ್ರಶ್ನೆ UPAಯನ್ನು ವಿಸ್ತರಿಸಿ ಅಂತ ಹೇಳಿದ್ದಾರೆ. UPA ಅಂದರೆ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತ. ಇದ್ರದ್ದು ಕನ್ನಡದ ವಿಸ್ತೃತ ರೂಪ ಸಂಯುಕ್ತ ಪ್ರಗತಿಪರ ಒಕ್ಕೂಟ ಅಂತ ಕರಿಬೋದು. ನೆಕ್ಸ್ಟ್ BJP ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತ ಕೇಳಿದರೆ BJPಯು 1980ರಲ್ಲಿ ಅಸ್ತಿತ್ವಕ್ಕೆ ಬಂತು. 30ನೆಯ ಪ್ರಶ್ನೆ ಕಮ್ಯುನಿಸ್ಟ್ ಪಕ್ಷ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂದರೆ 1924ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. 31ನೇ ಪ್ರಶ್ನೆ ಪಕ್ಷಾಂತರ ಎಂದರೇನು? ಪಕ್ಷಾಂತರ ಎಂದರೆ ಶಾಸನಸಭೆಯ ಸದಸ್ಯರು ತಾವು ಆಯ್ಕೆಯಾದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿಕೊಳ್ಳುವುದನ್ನೇ ಪಕ್ಷಾಂತರ ಅಂತ ಕರೀತಾರೆ. 32ನೇ ಪ್ರಶ್ನೆ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂದರೆ 1985ರಲ್ಲಿ ಜಾರಿಗೆ ಬಂತು. ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಇನ್ನು ನೆಕ್ಸ್ಟು 33ನೆಯ ಪ್ರಶ್ನೆ ಪಕ್ಷಾಂತರ ನಿಷೇಧ ಕಾಯ್ದೆ ಎಂದರೇನು? ಪಕ್ಷಾಂತರ ನಿಷೇಧ ಕಾಯ್ದೆ ಎಂದರೇನು? ಶಾಸನಸಭೆಯ ಸದಸ್ಯರು ತಾವು ಚುನಾವಣೆಯಲ್ಲಿ ಆಯ್ಕೆಯಾದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗುವುದನ್ನು ನಿರ್ಬಂಧಿಸಲು ಜಾರಿಗೆ ತಂದಂಥ ಕಾಯ್ದೆಯನ್ನು ಏನಂತಾರೆ? ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರೀತಾರೆ. ಇನ್ನು ನೆಕ್ಸ್ಟು 34ನೇ ಪ್ರಶ್ನೆ ಪಕ್ಷಾಂತರಕ್ಕೆ ಇರುವ
ಇತರೆ ಹೆಸರುಗಳು ಯಾವುವು ಅಂತಂದರೆ ಒಂದು ಫ್ಲೋರ್ ಕ್ರಾಸಿಂಗ್, ಇನ್ನೊಂದು ಕಾರ್ಪೆಟ್ ಕ್ರಾಸಿಂಗ್, ಇನ್ನೊಂದು ಡಿಫ್ಲೆಕ್ಷನ್ ಮತ್ತು ಕುದುರೆ ವ್ಯಾಪಾರ ಮುಂತಾದವುಗಳು ಏನು ಪಕ್ಷಾಂತರಕ್ಕಿರುವಂತಹ ಹೆಸರುಗಳು. ಇನ್ನು 35ನೇ ಪ್ರಶ್ನೆ, ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ತಂದವರು ಯಾರಂದರೆ ರಾಜೀವ್ ಗಾಂಧಿಯವರು ಇದನ್ನು ಜಾರಿಗೆ ತರ್ತಾರೆ. ದೆನ್ ನೆಕ್ಸ್ಟ್, ನೋಟ ಎಂದರೇನು? ನೋಟವನ್ನು ವಿಸ್ತರಿಸಿ ಬರೀರಿ ಅಂತ ಹೇಳಿದ್ದಾರೆ. ನೋಟ ಅಂದರೆ ನಾನ್ ಆಫ್ ದಿ ಅಬೋವ್. ಈ ಅದರ ಕನ್ನಡ ರೂಪ ಏನಂದರೆ ಈ ಮೇಲಿನ ಯಾರೂ ನನ್ನ ಆಯ್ಕೆ ಅಲ್ಲ. ಅಂದರೆ ನಾನು ಎಲೆಕ್ಷನ್ನಲ್ಲಿ ಯಾರಿಗೂ ವೋಟ್ ಮಾಡಲ್ಲ, ನಾನು ಯಾರಿಗೂ ಕೂಡ ವೋಟ್ ಮಾಡಲ್ಲ ಅಂದರೆ ಅವಾಗ ನೋಟಾ ವೋಟನ್ನು ನಾವು ಹಾಕಬೇಕಾಗುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಇದೆ, ಇದನ್ನು ಕೂಡ ನೋಡ್ಕೊಳ್ಳಿ. ನಾವು ಇವತ್ತು ಈ ವಿಡಿಯೋದಲ್ಲಿ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿಯಲ್ಲಿ ಬರ್ತಕ್ಕಂಥ 1 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಂಡು ನಾವು ಮುಂದಿನ ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ನಮ್ಮ ವಿಡಿಯೋನ ನೋಡಿದವರು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ ನಾವು ಈ ವಿಡಿಯೋನ ಮುಕ್ತಾಯ ಮಾಡೋಣ.